ಇಲ್ಲಿ ಉಳ್ಕೊಂಡ ಮುಸ್ಲಿಮರು ಎಷ್ಟು ಪುಣ್ಯವಂತರು ಅಂದ್ರೆ, ನಾನು ಸುಮಾರು 32 ದೇಶಗಳಿಗೂ ಸುತ್ತಿದ್ದೀನಿ. ಇಡೀ ಪ್ರಪಂಚದಲ್ಲಿ ಮುಸ್ಲಿಮರು ಸೇಫ್ ಆಗಿ ಸಂತೋಷವಾಗಿ ಇರೋದು ಭಾರತದಲ್ಲಿ ಓನ್ಲಿ ಬಿಕಾಸ್ ಆಫ್ ಹಿಂದೂಯಿಸಂ. ಅಂತ ಕಾರ್ಗಿಲ್ ವಾರ್ ನಲ್ಲಿ ಸುಮಾರು ಮೋರ್ ದನ್ 500 ನಮ್ಮ ಪರಾಕ್ರಮಿ ಮಿಲಿಟರಿ ಅವರು ನಮ್ಮವರು ಸತ್ತೋಗಿದ್ದಾರೆ. ಅಂತ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳೋರು ನಮ್ಮ ನಡುವೆ ಇದ್ದಾರಲ್ಲ. ಹೊರಗಡೆ ಇರೋ ಶತ್ರುಗಳಿಗಿಂತ ಈ ದೇಶದ ಹೊರಗಡೆ ಇರೋ ಶತ್ರುಗಳೇ ಜಾಸ್ತಿ. ನಮಗೆ ಯಾವಾಗ ಹಿಂದೂಯಿಸಂ ಧರ್ಮದ ಬಗ್ಗೆ ಇದ್ದು ಭಯ, ಭಕ್ತಿ, ದೇವರಲ್ಲಿ ಭಕ್ತಿ, ಕಾನೂನಲ್ಲಿ ಭಕ್ತಿ ಇರ್ತೀವಿ, ನಮ್ಮ ಕೈಗಳು ಶುದ್ಧವಾಗಿತ್ತು. 35 ವರ್ಷದಲ್ಲಿ ಎಲ್ಲೂ ನಮಗೆ ತೊಂದರೆ ಆಗಲಿಲ್ಲ. ಇವತ್ತಿನ ಒಂದು ಪೊಲೀಸ್ ವರ್ಗ ನೀವು ನೋಡ್ತಾ ಇರ್ಬೋದು, ಇನ್ನೊಂದು ಪೊಲೀಸ್ನವರು ಯೂನಿಫಾರ್ಮ್ ಹಾಕೊಂಡಿರೋನ ಹಿಡ್ಕೊಳ್ತಾರೆ, ಅವನು ಬಡ್ಕೊಳ್ತಾನೆ, ಅಯ್ಯೋ ಅಯ್ಯೋ ಹೆಲ್ಪ್ ಮೀ ಅಂತ. ಈ ಗತಿಗೆ ಬಂದ್ಬಿಟ್ಟಿದ್ದಾರೆ ಪೊಲೀಸ್ ಇಲಾಖೆ. ಪ್ರತಿಯೊಬ್ಬ ಹಿಂದೂ ಇವತ್ತು ಒಗ್ಗಟ್ಟಾಗ್ಲೇಬೇಕು. ಇಲ್ಲದೆ ಹೋದ್ರೆ ಬಾಂಗ್ಲಾದೇಶದಲ್ಲಿ ಏನು ಹಿಂದೂಗಳ ಕತ್ತೋಲೆ ಆಗ್ತಾ ಇದೆ, ಹೊಡೆದು ಸಾಯಿಸಿ ಕಾಲ್ ಮೇಲ್ಗಡೆ ಹಾಕಿ ಪೆಟ್ರೋಲ್ ಹಾಕಿ ಸುಡ್ತಾ ಇರೋದು ತೋರಿಸಿದ್ದಾರೆ. ಈ ಗತಿ ನಮಗೂ ಬಂದ್ಬಿಡುತ್ತೆ ಇಲ್ಲಿ ಭಾರತದಲ್ಲಿ. ನಾನು 35 ವರ್ಷಗಳ ಕಾಲ ಕರ್ನಾಟಕ ಪೊಲೀಸ್ ಇಲಾಖೆನಲ್ಲಿ ಕೆಲಸ ಮಾಡಿ 60 ವರ್ಷ ತುಂಬಿದ ಮೇಲೆ ನಿವೃತ್ತಿ ಆದೆ. ಈಗ ನಿವೃತ್ತಿಯಾಗಿ 14 ವರ್ಷ ಆಯಿತು. ಅಂದ್ರೆ ನನಗೆ ಇವತ್ತು 74 ವರ್ಷ ಆಗಿ 75ಕ್ಕೆ ಕಾಲಿಡ್ತಾ ಇದ್ದೀನಿ. ಆದರೆ ನನ್ನ ಮೈಲಿ ಹರಿತಾ ಇರೋದು ಹಿಂದೂ ರಕ್ತ, ಹಿಂದೂ ಧರ್ಮದ ರಕ್ತ. ಸುಮಾರು 18 ದುಷ್ಟ ಶಕ್ತಿಗಳಿಗೆ ಮೇಲ್ಗಡೆ ಮೋಕ್ಷ ಅಲ್ಲ ನರಕ ತೋರಿಸಿದ್ದೇನೆ. 18 ಎನ್ಕೌಂಟರ್ ಮಾಡಿದ್ದೆ. 13 ವೀರಪ್ಪನಲ್ಲಿ, ಈ ಸಿಟಿನಲ್ಲಿ 5 ಜನ. ಈಗ ನನಗೆ ಹಿಂದೂ ಧರ್ಮದ ಪರವಾಗಿ ನಾನು ಇವತ್ತು ಅಧ್ಯಕ್ಷನಾಗಿ ಇಲ್ಲಿ ಸೇವೆ ಮಾಡೋದಕ್ಕೆ ನೋಡುವಾಗ ಬಹಳಷ್ಟು ಜನರಿಗೆ ಆಶ್ಚರ್ಯ ಆಗ್ಬೋದು. ಯಾಕೆಂದರೆ ನಾನು ಸರ್ವಿಸ್ನಲ್ಲಿದ್ದಾಗ ಎಲ್ಲ ಧರ್ಮಗಳವರಿಗೆ ರಕ್ಷಣೆ ಮಾಡಿದ್ದೇನೆ. ಈಗ ಒಂದು ಧರ್ಮಕ್ಕೆ ನಾನು ಮಾಡಲಿಕ್ಕೆ ಕಾರಣ ಅಂದರೆ, ನಾನು ಹುಟ್ಟಿದ್ದು ಹಿಂದೂ ಧರ್ಮದಲ್ಲಿ. ನನಗೆ ಬುದ್ಧಿ ಬಂದಾಗಿಂದ, ಚಿಕ್ಕ ಹುಡುಗನಾಗಿದ್ದಾಗಿಂದ ನಾನು ಸ್ವಾಮಿ ವಿವೇಕಾನಂದರ ಶಿಷ್ಯ. ಅವರ ಆದರ್ಶಗಳನ್ನು, ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಎಲ್ಲೂ ದಾರಿ ತಪ್ಪದೆ ನಾನು ನಡ್ಕೊಂಡು ಬಂದಿದ್ದೀನಿ. ನನ್ನ ಪೊಲೀಸ್ ಇಲಾಖೆ ನನಗೆ ರಕ್ಷಾ ಕವಚವಾಗಿತ್ತು 35 ವರ್ಷಗಳ ಕಾಲ. ನಾನು ಅದನ್ನು ಬಹಳ ಪೂಜ್ಯದಿಂದ ನಾನು ಕೆಲಸ ಮಾಡಿದ್ದೇನೆ. ನಾನು ಪ್ರತಿದಿನ ಬೆಳಗ್ಗೆ ಕರ್ತವ್ಯಕ್ಕೆ ಹೋಗುವಾಗ ಸ್ನಾನ ಮಾಡಿ ಯೂನಿಫಾರ್ಮನ್ನ ಕಣ್ಣಿಗೆ ಒತ್ತುಕೊಂಡು ದೇವ್ರ ನೆನೆಸ್ಕೊಂಡು ಧರಿಸ್ಕೊಂಡು ಹೋಗಿ ಕೆಲಸ ಮಾಡಿದ್ದೇನೆ. ಸಾಕಷ್ಟು ನನಗೆ ತೊಂದರೆಗಳಾಯಿತು ನಾನು ಸರ್ವಿಸ್ನಲ್ಲಿದ್ದಾಗ. ಆದರೆ ನನಗೆ ದೇವರ ಆಶೀರ್ವಾದದಿಂದ ಎಲ್ಲೂ ತೊಂದರೆ ಆಗದೆ ಸಂತೃಷ್ಟಿಯಿಂದ ನಾನು ನಿವೃತ್ತಿಯಾಗಿದ್ದೇನೆ. ಇತ್ತೀಚೆಗೆ ಹಿಂದೂಗಳ ಮೇಲೆ ಬಹಳಷ್ಟು ನರಬೇಧ ನಡೀತಾ ಇರೋದು ನಾನು ನೋಡ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಹಿಂದೂಗಳಿಗೆ ನರಮೇಧ ಆಗ್ತಿದ್ರು, ಒಂದು ವರ್ಗ ಹಿಂದೂ ವರ್ಗ ಇನ್ನೂ ನಿದ್ದೆ ಮಾಡ್ತಿದೆ. ಅವ್ರನ್ನ ಎಬ್ಬಿಸಲಿಕ್ಕೆ ನಾನು ಇವತ್ತು ಹಿಂದೂ ಸಮಾಜದ ಉತ್ಸವಕ್ಕೆ ಬಂದು ಸೇರಿದ್ದೀನಿ ಅಧ್ಯಕ್ಷನಾಗಿ. ಹಿಂದೂ ಧರ್ಮ ಒಂದು ಕೈ ಇದ್ದಂತೆ. ನನ್ನ ಪ್ರಕಾರ ಹಿಂದೂ ಧರ್ಮ ಅಂದ್ರೆ ಒಂದು ಕೈ ಇದ್ದಂತೆ. ಈ ಬೆರಳುಗಳು ನೋಡಿ, ಅದರ ಬೇರೆ ಬೇರೆ ಮೆಷರ್ಮೆಂಟಲ್ಲಿದೆ, ಅಳತೆಯಲ್ಲಿದೆ. ಇದು ಒಂದೊಂದು ಬೆರಳುಗಳು ಜಾತಿ ಉಪಜಾತಿಗಳಾಗಿ ಹಂಚ್ಕೊಂಡು ಬಿಟ್ಟಿದೆ. ಅದರಿಂದ ನಾವು ನೋಡಿ, ಈ ಬೆರಳುಗಳನ್ನ ಸ್ವಲ್ಪ ಬಗ್ಗಿಸಿದರೆ, ಒಟ್ಟಿಗೆ ಸೇರಿಸಿದರೆ, ಅಂದ್ರೆ ಎಲ್ಲ ಜಾತಿ ಉಪಜಾತಿಗಳನ್ನ ಒಟ್ಟಿಗೆ ಸೇರಿಸಿದರೆ ಮುಷ್ಟಿ ಆಗುತ್ತೆ. ಇದು ನಮಗೆ ಶಕ್ತಿ ಕೊಡುತ್ತೆ. ಯಾವುದೇ ಶತ್ರುಗಳನ್ನು ಹಿಮ್ಮೆಟ್ಟಿಸಲು ನಾವು ಒಟ್ಟಿಗೆ ಸೇರಲೇಬೇಕು. ನಮಗೆ ಉಳಿದಿರೋದು ಅದೊಂದೇ ಮಾರ್ಗ. ಜಾತಿ ಉಪಜಾತಿಗಳನ್ನು ಮನೇಲಿಟ್ಕೊಳ್ಳಿ, ಹೊರಗಡೆ ಬಂದ ಮೇಲೆ ಧೈರ್ಯವಾಗಿ ನಾನು ಹಿಂದೂ, ನಾವೆಲ್ಲರೂ ಒಂದು ಅಂತಲೇ ನಾವು ಕೆಲಸ ಮಾಡಬೇಕು. ಹಿಂದೂ ಧರ್ಮದ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ಎಲ್ಲಾ ಜಾತಿಯವರು ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕಬೇಕು ಅನ್ನೋದು ನಮ್ದು ಮೂಲ ಮಂತ್ರ. ಒಂದ್ಸರಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಅವ್ರ ಜೊತೆ ಒಂದು ಸಂದರ್ಶನ ಕೊಡ್ತಾರೆ. ಆವಾಗ ಅಲ್ಲಿ ಜಾವೇದ್ ಅಖ್ತರ್ ಅಂತ ಹೇಳಿ ಒಬ್ರು ಸಿನಿಮಾ ಕತೆ ಬರೆಯೋರು. ಅವರು ಸಿನಿಮಾ ಶೋಲೆ, ಜಂಜೀರ್ ಮತ್ತೆ ದೀವಾರ್ ಅಂತ ಸಿನಿಮಾ ನೀವು ನೋಡಿರ್ಬೋದು. ಅದರಲ್ಲಿ ಜಾವೇದ್ ಅಖ್ತರ್ ಅನ್ನೋರು ಅವ್ರನ್ನ ಸಂದರ್ಶನ ಮಾಡ್ತಾರೆ ಅಟಲ್ಜಿ ಅವರಿಗೆ. ಆಗ ಅವ್ರು ಹೇಳ್ತಾರೆ, ನೀವು ಕೇಳಿರ್ಬೋದು, ಅದು ವಿಡಿಯೋ ಇದೆ. ಆಗ ಅವ್ರು ಹೇಳ್ತಾರೆ, ಅಟಲ್ಜಿ ಅವರೇ, ಪಾಕಿಸ್ತಾನದ ಜಿನ್ನಾ ಅವರು 9ನೇ ತಾರೀಕು ಆಗಸ್ಟ್ 1947ರಲ್ಲಿ ಒಂದು ಸ್ಪೀಚ್ ಮಾಡ್ತಾರೆ ಡೆಲ್ಲಿನಲ್ಲಿ. ಏನು ಹೇಳ್ತಾರೆ ಅಂದ್ರೆ, ನೋಡಿ, ಈಗ ಪಾಕಿಸ್ತಾನ ದೇಶ ಆಗುತ್ತೆ, ಬೇರೆ ದೇಶ ಆಗುತ್ತೆ. ಅಲ್ಲಿ ಇರುವ ಹಿಂದೂಗಳು, ಸಿಖ್ಖರು, ಕ್ರಿಶ್ಚಿಯನ್ಸು
ಎಲ್ಲರೂ ಮುಸಲ್ಮಾನರ ಜೊತೆ ಸಹೋದರರಂತೆ ಬದುಕಿ ಸೆಕ್ಯುಲರಂ ದೇಶ ಮಾಡ್ತೀನಿ ಅಂತ ಹೇಳ್ತಾರೆ. ಅದನ್ನ ಜಾವೀದ್ ಅಖ್ತರ್ ಇವ್ರಿಗೆ ಹೇಳ್ತಾರೆ, ಅವರು ಆ ತರ ಹೇಳಿದ್ರಲ್ಲ, ನೀವು RSS ಮತ್ತು BJP ಹಿನ್ನೆಲೆ ಇರೋರು ಭಾರತ ದೇಶದಲ್ಲಿ ಸೆಕ್ಯುಲರಿಸಮ್ ಅನ್ನ ಕಂಟಿನ್ಯೂ ಮಾಡ್ತೀರಾ, ಮಾಡ್ಲಿಕ್ಕೆ ಸಾಧ್ಯವಾಗುತ್ತಾ ಅಂತ ಒಂದು ಕ್ವಶನ್ ಕೇಳ್ತಾರೆ. ಆಗ ವಾಜಪೇಯಿ ಅವರು ನಗಾಡ್ಕೊಂಡು, ನೀವು ಗೊತ್ತಲ್ಲ ಅವರ ಒಂದು ಮಾತಿನ ಅನ್ವಯಿಕರೆ, ಅವ್ರು ಹೇಳ್ತಾರೆ, ನೋಡಿ BJP ಮತ್ತು RSS ಇಂದ ಸೆಕ್ಯುಲರಿಸಮ್ ಅನ್ನ ಜಾತ್ಯತೀತನ ಮಾಡ್ತೀವಿ ಅಂತ ಹೇಳಕ್ ಆಗೋದಿಲ್ಲ, ಆದರೆ ಹಿಂದೂ ಧರ್ಮ ಇದೆಯಲ್ಲ ಇದು ಖಂಡಿತ ಭಾರತ ದೇಶದಲ್ಲಿ ಜಾತ್ಯತೀತವಾಗಿ ನಡ್ಕೊಂಡು ಹೋಗೋದಕ್ಕೆ ಹಿಂದೂ ಧರ್ಮನೇ ಕಾರಣ ಅಂತ ಹೇಳ್ತಾರೆ. ಇದು ಎಷ್ಟು ಸತ್ಯ ಆಗಿದೆ ಅಂತ ಹೇಳಿದ್ರೆ, ಇವತ್ತು ನೋಡಿ ಜಿನ್ನಾ ಇಲ್ಲ, ಅಲ್ಲಿ ಪಾಕಿಸ್ತಾನದಲ್ಲಿ ಹಿಂದೂಗಳು, ಸಿಖ್ಖರು, ಮುಸ್ಲಿಮರು ಅಣ್ಣ ತಮ್ಮನ ಬದುಕ್ತಾ ಇಲ್ಲ. ಹಿಂದೂಗಳು ಮತ್ತು ಕ್ರಿಶ್ಚಿಯನ್ರು ಎಲ್ಲ ಅವರ ಜನಸಂಖ್ಯೆ ಕಡಿಮೆ ಆಗೋಗ್ಬಿಟ್ಟಿದೆ. ಸಾಕಷ್ಟು ಜನ ಆ ಜಾತಿಗೆ ಸೇರ್ಕೊಂಡಿದ್ದಾರೆ, ಇನ್ನು ಕೆಲವರನ್ನ ಕಗ್ಗೊಲೆ ಮಾಡಿಬಿಟ್ಟಿದ್ದಾರೆ. ಎರಡೂ ನೋಡಿ, ಬಾಂಗ್ಲಾದೇಶನೂ ಹೇಗಿದೆ, ಪಾಕಿಸ್ತಾನವೂ ಹೇಗಿದೆ. ಅವರು ಬೇರೆ ದೇಶ ಬೇಕು ಅಂತ ಹೋರಾಡಿ ಗಲಾಟೆ ಮಾಡಿ ತಗೊಂಡ್ರು. ಬಟ್ ಇವತ್ತು ಆ ಎರಡು ದೇಶಗಳು ಭಿಕ್ಷೆ ಬೇಡುವ ಸ್ಥಿತಿಯಲ್ಲಿ ಬಂದು ನಿಂತಿದೆ. ಇಲ್ಲಿ ಉಳ್ಕೊಂಡ ಮುಸ್ಲಿಮರು ಎಷ್ಟು ಪುಣ್ಯವಂತರು ಅಂದ್ರೆ, ನಾನು ಸುಮಾರು 32 ದೇಶಗಳಿಗೂ ಸುತ್ತಿದ್ದೀನಿ. ಜಪಾನಿಂದ ನ್ಯೂಜಿಲ್ಯಾಂಡ್ವರೆಗೂ ಹೋಗಿದ್ದೀನಿ, ಅಮೆರಿಕ ಮತ್ತು ಈ ಕಡೆ ಪಾಶ್ಚಾತ್ಯ ದೇಶಗಳನ್ನು ಸುತ್ತಿದ್ದೀನಿ. ಬಟ್ ನಾನು ಒಂದು ಧೈರ್ಯವಾಗಿ ಹೇಳ್ತೀನಿ, ಇಡೀ ಪ್ರಪಂಚದಲ್ಲಿ ಮುಸ್ಲಿಮರು ಸೇಫ್ ಆಗಿ, ಸಂತೋಷವಾಗಿ, ಸುಖ ಸಂತೋಷವಾಗಿ ಇರೋದು ಭಾರತದಲ್ಲಿ ಓನ್ಲಿ ಬಿಕಾಸ್ ಆಫ್ ಹಿಂದೂಯಿಸಮ್. ಎದೆ ತಟ್ಟಿ ಹೇಳ್ತೇನೆ, ಯಾಕಂದ್ರೆ ನನಗೆ ಬಹಳಷ್ಟು ಮುಸ್ಲಿಂ ಸ್ನೇಹಿತರಿದ್ದಾರೆ, ಕ್ರಿಶ್ಚಿಯನ್ ಸ್ನೇಹಿತರಿದ್ದಾರೆ. ಅವರೆಲ್ಲ ಹೇಳ್ತಾರೆ, ಬಹಳಷ್ಟು ಮುಸ್ಲಿಮ್ಸ್ ಹೇಳ್ತಾರೆ, ನಾವು ಇಲ್ಲಿ ಶಾಂತಿಯಿಂದ ಇರೋದೇ ಹಿಂದೂಗಳಿಂದ. ಮುಂಬೈನ ತಾಜ್ ಹೋಟೆಲ್ಗೆ ಅಟ್ಯಾಕ್ ಇರ್ಬೋದು, ಡೆಲ್ಲಿಯ ಪಾರ್ಲಿಮೆಂಟ್ ಭವನಕ್ಕೆ ನುಗ್ಗಿದ್ದಿರ್ಬೋದು, ಆಮೇಲೆ ಬೇರೆ ಕಡೆ ನಮ್ಮ ಜಮ್ಮು ಕಾಶ್ಮೀರ್ನಲ್ಲಿ ಹಿಂದೂ ಪಂಡಿತರ ಕಗ್ಗೊಲೆ ಆಗಿರೋದು ನೋಡಿದ್ದೀವಿ. ಇದು ಬರ್ತಾ ಬರ್ತಾ ನನಗೆ ಬಹಳ ಆಶ್ಚರ್ಯ ಆಗ್ತಾ ಇತ್ತು. ಬಟ್ ನಮ್ಮ ವೀರ ಸೈನಿಕರು, ನಮ್ಮ ಸೆಕ್ಯೂರಿಟಿಯವರು ಬಹಳ ಚೆನ್ನಾಗಿ ಇದು ಮಾಡಿ ಎಲ್ಲಾನು ನಿರ್ನಾಮ ಮಾಡಿದ್ದಾರೆ. ಆದರೆ ನನಗೆ ಬಹಳ ಮನಸ್ಸಿಗೆ ನೋವಾಗಿದ್ದು, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಮನಸ್ಸಿಗೆ ಬಹಳ ನೋವುಂಟು ಮಾಡಿದ್ದು ಇತ್ತೀಚೆಗೆ ಪಹಲ್ಗಾಮ್ನಲ್ಲಿ ನಡೆದ ಘಟನೆ. ನಾನು 72ರಲ್ಲಿ ಕಾಲೇಜಿನಲ್ಲಿ ಇದ್ದಾಗ, NCC ಇದ್ದಾಗ, ಅದೇ ಪಹಲ್ಗಾಮ್ನಲ್ಲಿ ಎಲ್ಲಿ ಕಗ್ಗೊಲೆ ಆಯಿತು ಅದೇ ಸ್ಥಳದಲ್ಲಿ ನಮ್ಮ ಕ್ಯಾಂಪ್ ಇತ್ತು, ಅದೇ ಮೈದಾನದಲ್ಲಿ. ಅಲ್ಲಿ ನಡೆದ ಘಟನೆ ನನ್ನನ್ನು ಬಹಳ ಒಂದು ಘಾಸಿಗೊಳಿಸ್ತು ಮನಸ್ಸು. ನನಗೆ ಬಹಳ ಮನಸ್ಸಿಗೆ ನೋವಾಯಿತು. 26 ಜನ ಗಂಡಸರು, ಅದರಲ್ಲಿ ಬಹಳಷ್ಟು ಜನ ಹನಿಮೂನಿಗೆ ಹೋದವರು. ಅವರ ಮಾನ ಮುಚ್ಚಿದ ವಸ್ತ್ರನ ಬಿಚ್ಚಿ ಯಾವ ಜಾತಿ ಅಂತ ದೃಢಪಡಿಸಿಕೊಂಡು ಪಾಯಿಂಟ್ ಬ್ಲ್ಯಾಂಕ್ ಅಲ್ಲಿ AK-47 ಗುಂಡು ಹೊಡೆದು ಅವರ ಹೆಂಡತಿ, ಮಕ್ಕಳ, ಅವರ ಕುಟುಂಬದವರ ಮುಂದೆ ಕಗ್ಗೊಲೆ ಮಾಡಿದ್ರಲ್ಲ, ಇದು ನನಗೆ ಮರೆಯೋಕ್ಕೆ ಆಗೋದೇ ಇಲ್ಲ. ನೀವೇ ಯೋಚನೆ ಮಾಡ್ಕೊಳ್ಳಿ, ನಿಮ್ಮ ಮಗಳು ಒಬ್ಬರು ಮದುವೆ ಆಗಿ ಗಂಡನ ಜೊತೆ ಹನಿಮೂನಿಗೆ ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಗಂಡನನ್ನ ಹತ್ಯೆ ಮಾಡಿದ ಮೇಲೆ ಅವರು ವಿಧವೆಯಾಗಿ ವಾಪಸ್ ಬಂದಿದ್ದನ್ನ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಇದು ಒಂದು ಘಟನೆಯಿಂದ ನಾನು ಹೇಳ್ತೀನಿ, ಪ್ರತಿಯೊಬ್ಬ ಹಿಂದೂ ಇವತ್ತು ಒಗ್ಗಟ್ಟಾಗಲೇಬೇಕು. ಇಲ್ಲದೆ ಹೋದ್ರೆ ಬಾಂಗ್ಲಾದೇಶದಲ್ಲಿ ಏನು ಹಿಂದೂಗಳ ಕಗ್ಗೊಲೆ ಆಗ್ತಾ ಇದೆ, ಒಡೆದು ಸಾಯಿಸಿ ಕಾಲ್ ಮೇಲ್ಗಡೆ ಹಾಕಿ ಪೆಟ್ರೋಲ್ ಹಾಕಿ ಸುಡ್ತಾ ಇರೋದು ತೋರಿಸಿದ್ದಾರೆ. ಈ ಗತಿ ನಮಗೂ ಬಂದ್ಬಿಡುತ್ತೆ ಇಲ್ಲಿ ಭಾರತದಲ್ಲಿ, ದೂರ ಇಲ್ಲ. ಯಾಕಂದ್ರೆ ಇದರಲ್ಲಿ ರಾಜಕೀಯದ ಬಹಳ ಒಂದು ಮಸಲತ್ತಿ ನೋಡಿ. ನಮ್ಮ ಕರ್ನಾಟಕದ ಗರ್ಭಗುಡಿ ವಿಧಾನಸೌಧ, ಅದರ ಮುಖ್ಯ ದ್ವಾರ ಯಾವ ದಿಕ್ಕಿಗಿದೆ ಅಂತ ಹೇಳಿದ್ರೆ, ಹಿಂದೂ ಧರ್ಮದ ಪ್ರಕಾರ ಪೂರ್ವ ದಿಕ್ಕಿಗೆ ಇದೆ. ಅಲ್ಲಿ ಒಳಗಡೆ ಕೂತಿರೋರು ಇತ್ತೀಚೆಗೆ ಒಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಅವ್ರಿಗೇನೂ ಮಾಡಲೇ ಇಲ್ಲ. ಅಲ್ಲಿಗೆ ನೀವು ಯೋಚನೆ ಮಾಡಿ, ಯಾವ ರಾಜಕೀಯದವ್ರಿಗೆ ನೀವೆಲ್ಲರೂ ಒಗ್ಗಟ್ಟಾಗಿ ಇರಬೇಕು ಅಂತೇಳಿ ಇದು ಒಂದು ನಿದರ್ಶನದಲ್ಲೇ ಹೇಳ್ತೀನಿ. ಯಾಕಂದ್ರೆ ನಾನು ಮಿಲಿಟ್ರಿ, ನನ್ನ ಇಡೀ ಫ್ಯಾಮಿಲಿಯೇ ಮಿಲಿಟ್ರಿ, ಎಲ್ಲ ಮೇಜರ್ಗಳು, ಜನರಲ್ಗಳು ಇರೋರೇ ನಮ್ದು ಕೊಡಗಿನವರು. ಫಸ್ಟ್ ಪ್ರಿಫರೆನ್ಸೇ ಮಿಲಿಟ್ರಿ. ಮೊದಲು 50 ವರ್ಷದ ಹಿಂದೆ ಸ್ವಾಮೀಜಿ, ನಮ್ಮಲ್ಲಿ ಒಬ್ಬ ಗಂಡಸು, ಒಂದು ಮನೆಯಲ್ಲಿ ಗಂಡಸು ಹೆಣ್ಣು ಕೇಳಕ್ ಹೋದ್ರೆ ಹೆಣ್ಣಿನ ಕಡೆಯವರು ಕೇಳೋರು, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಮಿಲಿಟರಿ ಇದ್ದಾರೆ ಅಂತ. ಯಾರು ಇಲ್ಲ ಅಂದ್ರೆ ಆ ಹೆಣ್ಣನ್ನು ಕೊಡ್ತಾನೆ ಇರಲಿಲ್ಲ ಮನೆಗೆ. ಮೊದಲು ಮಿಲಿಟರಿ, ಎರಡನೇದು ಪೊಲೀಸ್. ಇಂಥ ಮಿಲಿಟರಿ ಅವರು ನೋಡಿ, ಇತ್ತೀಚೆಗೆ ನಾನು ನೋಡಿದೆ, ಒಂದು ಹೆಣ್ಣು ಮಗಳು ಕ್ಯಾಪ್ಟನ್ ಆಗಿದ್ರು, ಅವರು ಮದುವೆಯಾಗಿ ಒಂದು ಮಗು ಇತ್ತು,
ಎರಡನೇ ಮಗು ಅವರ ಹೊಟ್ಟೆಲಿತ್ತು. ಅಂದರೆ 2-3 ತಿಂಗಳು ಅವರು ಪ್ರೆಗ್ನೆಂಟ್. ಕಾರ್ಗಿಲ್ ವಾರ್ನಲ್ಲಿ ವಾರಲ್ಲಿ ಅಟೆಂಡ್ ಮಾಡಿದ್ದಾರೆ ಅವರು. ಅವ್ರನ್ನ ಒಬ್ರು ಕೇಳ್ತಾರೆ, ಈಗ ನಿವೃತ್ತಿ ಆದಮೇಲೆ ನೀವು ಅಲ್ಲಿ ಕಾರ್ಗಿಲ್ ವಾರ್ ಮಾಡ್ತಿದ್ರಲ್ಲ, ನಿಮಗೆ ಶತ್ರುಗಳ ಭಯ ಇರಲಿಲ್ವಾ ಮೇಡಮ್ ಅಂತ ಕೇಳ್ತಾರೆ ಹೆಣ್ಮಗಳನ್ನ, ಕ್ಯಾಪ್ಟನ್. ಆಕೆ ಏನು ಹೇಳ್ತಾರೆ, ನನಗೆ ಒಬ್ಬರು ಶತ್ರು ಇರಲಿಲ್ಲ, ಅಲ್ಲಿ 3 ಜನ ಶತ್ರುಗಳಿದ್ರು. ಕಾರ್ಗಿಲ್ ಬೆಟ್ಟ ಶಿಖರಗಳ ಮೇಲೆ 100,000 ಅಡಿಗಳ ಎತ್ತರದಲ್ಲಿ ಅಲ್ಲಿ -25, -30, -40 ಡಿಗ್ರಿ ಚಳಿ ಇದೆ. ಇಲ್ಲಿ ಇನ್ನೂ 17-18ಗೆ ನಾವು ಚಳಿ ಅಂತ ಹೇಳ್ತೀವಿ. ಅಲ್ಲಿ -35-40 ಡಿಗ್ರಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ನನ್ನ ಮೊದಲ ಶತ್ರು ಚಳಿ, -ಡಿಗ್ರಿ ಇತ್ತಲ್ಲ, ಅದು ನನ್ನ ಶತ್ರು ಮೊದಲು. ನಮಗೆ ಅದರಿಂದ ತಡ್ಕೊಳ್ಳೋದೇ ದೊಡ್ಡ ನಮಗೆ ಕಷ್ಟ ಆಗ್ತಾ ಇತ್ತು. ಎರಡನೇದು ಶಿಖರ ಮೇಲೆ, ಬಹಳ ಎಷ್ಟೋ 1000 ಅಡಿಗಳ ಶಿಖರದ ಮೇಲೆ ಇದ್ವಿ ನಾವು. ಅಲ್ಲಿ ಆ ಶಿಖರದಲ್ಲಿ ಆಕ್ಸಿಜನ್ ಸಿಗ್ತಿರ್ಲಿಲ್ಲ, ಉಸಿರಾಟ ಆಡಕ್ಕಾಗ್ತಿರ್ಲಿಲ್ಲ. ಅದು ಎರಡನೇ ಶತ್ರು. ಮತ್ತೆ 3ನೇ ಶತ್ರು ಪಾಕಿಸ್ತಾನ ಅಂತ ಹೇಳ್ತಾರೆ. ನೋಡಿ, ಅಂತ ಕಾರ್ಗಿಲ್ ವಾರ್ನಲ್ಲಿ ಸುಮಾರು more than 500 ನಮ್ಮ ಬಹಳ ಶಕ್ತಿವಂತ ಮತ್ತು ಪರಾಕ್ರಮಿ ಮಿಲಿಟರಿ ಅವರು ನಮ್ಮವರು ಸತ್ತೋಗಿದ್ದಾರೆ. 500ಕ್ಕಿಂತ ಚಿಲ್ಲರೆ. ನೋಡಿ, ಅಂತ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳೋರು ಈ ನಮ್ಮ ನಡುವೆ ಇದ್ದಾರಲ್ಲ. ನೋಡಿ, ಹೊರಗಡೆ ಇರೋ ಶತ್ರುಗಳಿಗಿಂತ ಈ ದೇಶದ ಹೊರಗಡೆ ಇರೋ ಶತ್ರುಗಳೇ ಜಾಸ್ತಿ. ದುಶ್ಮನ್ ಕಿದಾರ್ ಅಂದ್ರೆ ಬಗಲ್ ಮೇ ಇದ್ದಾರೆ. ಅದರಿಂದ ನೋಡಿ, ನಾನು ಹೇಳ್ತಿದ್ದೀನಿ, ಎಲ್ಲ ಹಿಂದೂಗಳು, ಹಿಂದೂ ಧರ್ಮದವರು ಒಗ್ಗಟ್ಟಾಗಬೇಕು ಅಂತ. ನಾನು ಬೇರೆ ಜಾತಿನ, ಬೇರೆ ಧರ್ಮದವ್ರನ್ನ ಬೈತಾ ಇಲ್ಲ, ಆದ್ರೆ ನಮ್ಮ ಒಗ್ಗಟ್ಟು ಇದೆಯಲ್ಲ, ಒಗ್ಗಟ್ಟು ಆಗ್ಲೇಬೇಕು. ಆಮೇಲೆ ಬಹಳಷ್ಟು ಜನರಿಗೆ ಹಿಂದೂ ಧರ್ಮದ ಆಳಕ್ಕೆ ಹೋಗೇ ಇಲ್ಲ, ಅಧ್ಯಯನ ಮಾಡೇ ಇಲ್ಲ. ಬರೀ ಎಲ್ಲೋ ಸಿನಿಮಾಗಳು ನೋಡ್ಬಿಟ್ಟಿದ್ದಾರೆ, ಬರೀ ಹಿಂದೂ ಧರ್ಮ. ಬಟ್ ಅವರು ಹಿಂದೂನ ಪ್ರೀತಿಸ್ತಾರೆ, ಬಟ್ ಅರಿವಿಲ್ಲ. ಆದರೆ ಒಂದು ವರ್ಗ ಇದೆ, ಅವರು ಹಿಂದೂಗಳನ್ನ ಮೂಢನಂಬಿಕೆ, ಹಿಂದೂಗಳನ್ನ ಇತ್ತೀಚೆಗೆ ನೋಡಿರ್ಬೋದು, ಸನಾತನ ಧರ್ಮ ಅಂತ ಹೇಳಿದ್ರೆ ಕೆಲವು ಕಾಯಿಲೆಗಳಿಗೆ ಹೋಲಿಸ್ಬಿಟ್ರು. ಒಬ್ಬ ಪುಣ್ಯಾತ್ಮ, ಅದು ಪ್ಲೇಗು, ಕಾಲರ, ಇದಕ್ಕೆ ಹೋಲಿಸ್ಬಿಟ್ರು ಸನಾತನ ಧರ್ಮ. ಸನಾತನ ಧರ್ಮಕ್ಕೆ ಹುಟ್ಟೇ ಗೊತ್ತಿಲ್ಲ, ಅದರ ಹುಟ್ಟು ಯಾವಾಗ ಆಯಿತು ಅಂತ ಗೊತ್ತಿಲ್ಲ, ಅದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲದ ಧರ್ಮ ಸನಾತನ ಧರ್ಮ. ಸನಾತನ ಧರ್ಮ ಅಂದ್ರೆ ಹಿಂದೂ ಧರ್ಮ. ಇದು ಒಂದು. ಕೆಲವರು ಮೂಢನಂಬಿಕೆ ಇಟ್ಕೊಂಡಿದ್ದಾರೆ, ಅವಿದ್ಯಾವಂತರಲ್ಲ. ನನ್ನ ಒಬ್ಬರು ಸ್ನೇಹಿತರು, ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ, ಅವರು ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ ಮಾಡಿದ್ದಾರೆ, ಬಹಳ ಬುದ್ಧಿವಂತ. ಅವರು UPSCನಲ್ಲಿ IAS ಆಗಬೇಕು, IPS ಆಗಬೇಕು ಅಂತ ಡೆಲ್ಲಿಗೆ ಹೋಗಿ ಕೂತ್ಕೊಂಡಿದ್ರು. ನನಗೆ ಭಾಳ ಫ್ರೆಂಡ್ ಅವರು. ಆಮೇಲೆ ಅವರು ಆಗಲಿಲ್ಲ, IAS ಆಗಲಿಲ್ಲ, IPS ಆಗಲಿಲ್ಲ, ವಾಪಸ್ ಬಂದರು. ಅಲ್ಲಿ ಇಲ್ಲಿ ಅವ್ರಿಗೆ ಕೆಲಸ ಸೆಟ್ಟೇ ಆಗಲಿಲ್ಲ. ಆಮೇಲೆ ಕೊನೆಗೆ ಮದುವೆ ಆದರು, ಮಕ್ಕಳು ಆದರು. ಕೊನೆಗೆ ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಅವರು ಅವ್ರಿಗೆ ಹಿಂದೂ ಧರ್ಮಕ್ಕೆ ಸೇರಿದವರು, ದೇವರ ಹೆಸರು ಇಟ್ಕೊಂಡಿದ್ರು, ಹಿಂದೂ ದೇವರ ಹೆಸರನ್ನು ಇಟ್ಕೊಂಡಿದ್ರು. ಒಂದು ಸರಿ ನೋಡ್ತೀನಿ, ಬೇರೆ ಧರ್ಮದ ಹೆಸರು ಬಂದ್ಬಿಡ್ತು ಅವರ ಹೆಸರಿನಲ್ಲಿ. ಇದೇನಾಯ್ತಪ್ಪ ಅಂದರೆ, ಹಿಂದೂ ಧರ್ಮ ಬಿಟ್ಟು ಮತ್ತೊಂದು ಧರ್ಮಕ್ಕೆ ಹೋಗ್ಬಿಟ್ಟು. ನನಗೆ ಭಾಳ ಆಶ್ಚರ್ಯನೂ ಆಯಿತು, ಬೇಸರನೂ ಆಯಿತು. ಇಷ್ಟೊಂದು ವಿದ್ಯಾವಂತರು ಈ ಹಿಂದೂ ಧರ್ಮನ ಬಿಟ್ರಲ್ಲ, ಯಾಕೆ ಅಂತ ಕೇಳಿದ್ರೆ, ಒಂದು ದಿವಸ ನಾನು ಕೇಳಿದೆ ಅವ್ರಿಗೆ. ಅವ್ರು ಏನು ಹೇಳಿದ್ರು ಅಂದರೆ, ಅಶೋಕ್ ಕುಮಾರ್, ಆಲ್ ದೀಸ್ ಡೇಸ್ ಐ ವಾಸ್ ವರ್ಷಿಪಿಂಗ್ ಎ ರಾಂಗ್ ಗಾಡ್ ಅಂತ ಹೇಳಿ. ಇಷ್ಟೊಂದು ವರ್ಷ ಅಂದರೆ ಅವ್ರಿಗೆ 35-40 ವರ್ಷ. ಈಗ ಇಷ್ಟು ವರ್ಷ ನಾನು ಒಂದು ತಪ್ಪು ದೇವರನ್ನ ಪೂಜೆ ಮಾಡ್ತಾ ಇದ್ದೆ, ಅದರಿಂದ ನನಗೆ ಉದ್ಧಾರ ಆಗಲಿಲ್ಲ, ಕೆಲಸ ಸಿಕ್ಕಲಿಲ್ಲ ಅಂತ. ಇದಾಗಿ ಸುಮಾರು 5-8 ವರ್ಷ ಆಗಿದೆ. ಪುನಃ ನಾನು ನೋಡ್ತೀನಿ, ಅವರು ಮೊದಲು ಆಗಿದ್ದು ಅದಕ್ಕಿಂತ ಕಡಿಮೆ ಆಗಿಬಿಟ್ಟಿದ್ದಾರೆ. ಹಣದಲ್ಲೂ ಕಡಿಮೆ ಆಗಿಬಿಟ್ಟಿದ್ದಾರೆ, ಅವ್ರ ಹೆಸರೇ ಕೇಳಲ್ಲ. ನನಗೆ ಆಶ್ಚರ್ಯ ಆಗ್ತಾ ಇದೆ. ಈಗ ಅವ್ರ ಮನಸ್ಥಿತಿ ಆಗಿರ್ಬೋದು. ಪುನಃ ಹಿಂದಿನ ಹಳೆಯ ದೇವರಿಗೆ ಬರ್ತಾರಾ ಏನು ಅಂತ ಗೊತ್ತಿಲ್ಲ. ಬಂದರೆ ಭಾಳ ಒಳ್ಳೆಯದು ಅಂತ ಅನಿಸುತ್ತೆ. ಈಗ ಅವ್ರಿಗೆ ಅನಿಸಿರ್ಬೋದು, ನಾನು ತಪ್ಪು ಮಾಡಿದ್ದೀನಿ ಅಂತ. ಯಾಕೆಂದರೆ ಹಿಂದೂ ಧರ್ಮ ಪ್ರತಿಯೊಬ್ಬರನ್ನ ಕಾಪಾಡುವ ಧರ್ಮ. ನಮ್ಮ ದೇಶ ಸೆಕ್ಯುಲರಿಸಮ್ ಇದೆ ಅಂದರೆ ಅದು ಓನ್ಲಿ ಹಿಂದೂ ಧರ್ಮದಿಂದ ಸೆಕ್ಯುಲರಿಸಮ್ ಆಗಿದೆ. ನಮ್ಮ ದೇಶದ ರಾಜಕೀಯ, ಆರ್ಥಿಕ, ಸಾಮಾಜಿಕ ಜೀವನ ರಂಗಗಳಲ್ಲಿ ಇಂದು ಕಂಡುಬರುವ ಅನ್ಯಾಯ, ಅವ್ಯವಸ್ಥೆ ಹಾಗೂ ಭ್ರಷ್ಟಾಚಾರಗಳಿಗೆ ಮೂಲ ಕಾರಣ ಧರ್ಮದ ಬಗ್ಗೆ ಅಭಿಮಾನ ಹಾಗೂ ಸರಿಯಾದ ಅರಿವು ಮತ್ತು ಅನುಷ್ಠಾನ ಇಲ್ಲದಿರುವುದೇ ಕಾರಣ.
ನೋಡಿ, ನಮಗೆ ಯಾವಾಗ ಹಿಂದೂಯಿಸಂ ಧರ್ಮದ ಬಗ್ಗೆ ಇದ್ದು ಭಯ, ಭಕ್ತಿ, ಹಿರಿಯರಲ್ಲಿ ಭಕ್ತಿ, ದೇವರಲ್ಲಿ ಭಕ್ತಿ, ಕಾನೂನಲ್ಲಿ ಭಕ್ತಿ ಇರ್ತೀವಿ, ನಮ್ಮ ಕೈಗಳು ಶುದ್ಧವಾಗಿತ್ತು, 35 ವರ್ಷದಲ್ಲಿ ಎಲ್ಲೂ ನಮಗೆ ತೊಂದರೆ ಆಗಲಿಲ್ಲ. ಇವತ್ತಿನ ಒಂದು ಪೊಲೀಸ್ ವರ್ಗ ನೀವು ನೋಡ್ತಾ ಇರ್ಬೋದು. ಹಿಂದೆ ಯೂನಿಫಾರ್ಮ್ ಹಾಕೊಂಡು ನಾವು ಕಳ್ಳರನ್ನ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಇನ್ನೊಂದು ಪೊಲೀಸ್ನವರು ಯೂನಿಫಾರ್ಮ್ನ ಹಾಕೊಂಡಿರೋನ್ನ ಹಿಡ್ಕೊಳ್ತಾರೆ, ಅವನು ಬಡ್ಕೊಳ್ತಾನೆ, ಅಯ್ಯೋ ಅಯ್ಯೋ ಹೆಲ್ಪ್ ಮೀ ಅಂತ. ಈ ಗತಿಗೆ ಬಂದ್ಬಿಟ್ಟಿದ್ದಾರೆ ಪೊಲೀಸ್ ಇಲಾಖೆ. ಇದು ಯಾಕೆ ಬಂದಿದೆಯಪ್ಪ ಅಂದ್ರೆ ಮುಖ್ಯವಾಗಿ ರಾಜಕೀಯ. ಇದಕ್ಕೆ ರಾಜಕೀಯ ಹಿನ್ನೆಲೆನೇ ಇದೆ. ಇದು ನಿಮಗೆ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಅವನಿಗೆ ಧರ್ಮದಲ್ಲಿ ನಂಬಿಕೆ ಇರಲಿಲ್ಲ. ನಂಬಿಕೆ ಇರುವ ಪೊಲೀಸ್ ಅಧಿಕಾರಿ ನಾನು ನೋಡಿದ್ದೀನಿ, ಬಹಳ ಒಳ್ಳೆ ಅಧಿಕಾರಿಗಳು ನಾನು ನೋಡಿದ್ದೀನಿ. ನೀವು ಕೇಳಿರ್ಬೋದು, PG ಹರ್ಲಂಕರ್ ಅಂತೇಳಿ ಈ ಬೆಂಗಳೂರು ನಗರದಲ್ಲಿ ಕಮಿಷನರ್ ಆಫ್ ಪೊಲೀಸ್ ಆಗಿದ್ದರು. ಅಂಥ ಸತ್ಯವಂತನ ನಾನು ನೋಡಲೇ ಇಲ್ಲ ಇಲ್ಲಿವರೆಗೆ. ಅವರು ಸೇರಿ IPS ಆಗಿ 13 ವರ್ಷ ಆದಮೇಲೆ ಆ ಕಾಲದಲ್ಲಿ 3,000 ಕೊಟ್ಟು ಒಂದು ಹೊಸ ಫ್ರಿಡ್ಜ್ ತಗೊಂಡಿದ್ದಾರೆ ಮನೆಗೆ. 13 ವರ್ಷ ಆದಮೇಲೆ IPS ಅಧಿಕಾರಿಯಾಗಿ. ಅಂಥ ಅಧಿಕಾರಿಗಳ ಕೆಳಗಡೆ ಕೆಲಸ ಮಾಡಿದ್ದೀವಿ ನಾವು. ಅವ್ರ ಕೈಗಳಿಗೆ ನನಗೆ ಟೈಗರ್ ಅಂತ ಹೆಸರು ಕೊಟ್ಟಿದ್ದು. ಅಂಥ ಮಹಾನುಭಾವ. ಅವರು 95 ವರ್ಷದಲ್ಲಿ ತೀರ್ಕೊಳ್ತಾರೆ. ತೀರ್ಕೊಂಡ ಮೇಲೆ ಅವ್ರು ಏನು ಬರೆದಿದ್ರು ವಿಲ್ಲಲ್ಲಿ ಅಂದರೆ, ನಾನು ಸತ್ತೋಗಿದ ತಕ್ಷಣ ನನ್ನ ದೇಹನ ಸೆಂಟ್ ಜಾನ್ಸ್ ಹಾಸ್ಪಿಟ್ಲಿಗೆ ಅಲ್ಲಿ ದಾನ ಮಾಡಬೇಕು ಅಂತ ಬರೆದಿದ್ದಾರೆ. ನನ್ನ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಯಾವ ಪೊಲೀಸ್ ಅಧಿಕಾರಿನೂ ಅವರ ದೇಹನ ಆಸ್ಪತ್ರೆಗೆ ದಾನ ಮಾಡಿದ್ದು ನಾನು ಕೇಳಿಲ್ಲ. ಇರ್ಬೋದು ಏನೋ, ಬಟ್ ನನಗೆ ಗೊತ್ತಿರೋದು PG ಹರ್ಲಂಕರ್. ಯೋಚನೆ ಮಾಡಿ, ಅವ್ರ ದೇಹ ಇವತ್ತಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಅಂಥ ಪೊಲೀಸ್ ಅಧಿಕಾರಿಗಳು, ಅಜಯ್ ಕುಮಾರ್ ಸಿಂಗ್ ಇರುವುದು, ಸಾಕಷ್ಟು ಜನ ಇದ್ದಾರೆ. ಇಷ್ಟು ನಮ್ಮ ಪೊಲೀಸ್ ಇಲಾಖೆ ಕೆಲಸ. ಮತ್ತು ನನಗೆ ಅಧ್ಯಕ್ಷರಾಗಿ ಮಾಡಿದ್ದಕ್ಕೆ ನಮ್ಮ ಎಲ್ಲ ಸಂಬಂಧಪಟ್ಟವರಿಗೆ ನಾನು ಹೃತ್ಪೂರ್ವಕ ವಂದನೆ ಹೇಳ್ತೀನಿ. ಬೋಲೋ ಭಾರತ್ ಮಾತಾ ಕೆ, ಬೋಲೋ ಭಾರತ್ ಮಾತಾ ಕೆ, ಬೋಲೋ ಭಾರತ್ ಮಾತಾ ಕೆ. ಒಂದೇ 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 ವಂದನೆಗಳು.